ತಮಿಳ್ನಾಡಲ್ಲಿ ಈಗಾಗಲೇ ಸ್ಟಾಲಿನ್ DMK ಮತ್ತು ಆ ಕಡೆ ವೆಸ್ಟ್ ಬೆಂಗಾಲಲ್ಲಿ ದೀದಿ ಅವರಿಬ್ಬರು ಸೋಲಿಗೆ ಆಲ್ರೆಡಿ ಇಂಡಿಯಾ ಒಕ್ಕೂಟಕ್ಕೆ ಒಂದು ರೀತಿ ಬೆನ್ನು ಮೂಳೆನೇ ಮುರಿದಂತೆ ಆಗೋಗ್ಬಿಟ್ಟಿದೆ. ಸೊ ಈ ಟೈಮ್ನಲ್ಲಿ ಕಾಂಗ್ರೆಸ್ನ ಈ ನಡೆ ಮತ್ತು ಹಿನ್ನಡೆ ಆಗ್ಬೋದಾ ಅಂತ? TMC ಜೊತೆಗೆ ರಾಹುಲ್ ಗಾಂಧಿ ಅವರ ಟ್ವೀಟ್ ಏನಿದೆ ಅಂದರೆ TMC ಸೋತಿದ್ದಕ್ಕೆ ಕೆಲವರೆಲ್ಲ ಭಾಳ ಸಂಭ್ರಮದಲ್ಲಿ ಕುಣಿತಾ ಇದ್ದಾರೆ. ಅವ್ರಲ್ಲಿ ಕಾಂಗ್ರೆಸ್ನಲ್ಲೂ ಕೆಲವರು ಹೇಳ್ತಾರೆ ಸರಿಯಲ್ಲ ಇದು ಅನ್ನುವಂಥ ಟ್ವೀಟ್ ವಾಸ್ ಪಾಸಿಟಿವ್. ಬಟ್ DMK ಜೊತೆಗೆ ಆ ಪ್ರಬುದ್ಧತೆ ಕಾಣಲಿಲ್ಲ. ಕೇರಳದಲ್ಲಿ ಏನು ಫೈಟ್ ಇದೆ UDF ವರ್ಸಸ್ LDF, ಇದು ಒಂದು ಈ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು. ಅಂದರೆ ನಿಮಗೆ ಒಂದು ಲೆಫ್ಟ್ ಪಾರ್ಟಿ ಮತ್ತು ಒಂದು ಲೆಫ್ಟ್ ಆಫ್ ದಿ ಸೆಂಟರ್ ಪಾರ್ಟಿಯ ನಡುವಿನ ಫೈಟೇ ರಾಜಕಾರಣದಲ್ಲಿ ಇದ್ದರೆ ಅದು ಒಳ್ಳೆಯದು. ನಿಮಗೆ ಒಂದು ಬಲಪಂಥೀಯ ಪಕ್ಷ ಅಲ್ಲಿ ಎದ್ದು ಬಂದು ನಿಂತ್ಕೊಂಡ್ಬಿಟ್ರೆ ಬಲಶಾಲಿಯಾಗಿ, ಅವಾಗ ಅಂದರೆ ಆ ಸ್ಪೇಸ್ನ ಅವ್ರು ಕವರ್ ಮಾಡಿದ್ರೆ ವಿರೋಧ ಪಕ್ಷದ್ದು, ಅದು ಆ ರಾಜ್ಯ ಅದು ಇನ್ನೂ ನೆಗೆಟಿವ್ ಟ್ರೆಂಡ್ ಕಡೆಗೆ ಹೋಗ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ತಮಿಳುನಾಡು ರಾಜಕಾರಣದಲ್ಲಿ ದಶಕಗಳ ಕಾಲದಿಂದ ಇದ್ದಂಥ DMK ಕಾಂಗ್ರೆಸ್ ಸ್ನೇಹ ಇದೀಗ ಇತಿಹಾಸ ಪುಟ ಸೇರೋ ಲಕ್ಷಣ ಕಾಣ್ತಾ ಇದೆ. ಚಿತ್ರರಂಗದಲ್ಲಿ ದಳಪತಿಯಾಗಿದ್ದಂಥ ವಿಜಯ್ ರಾಜಕೀಯದಲ್ಲೂ ಮ್ಯಾಜಿಕ್ ಮಾಡಿ ಇಡೀ ರಾಜ್ಯವನ್ನ ಅಚ್ಚರಿಗೀಡು ಮಾಡಿದ್ದಾರೆ. ವಿಜಯ್ ಅವರ ರಾಜಕೀಯ ಎಂಟ್ರಿ ಕೇವಲ ಒಬ್ಬ ನಟನ ರಾಜಕೀಯ ಪ್ರವೇಶವಾಗಿ ಉಳಿದಿಲ್ಲ, ಬದಲಾಗಿ ಇದು ದಶಕಗಳ ಕಾಲ ತಮಿಳುನಾಡನ್ನ ಆಳಿದ DMK ಮತ್ತು ಅದರ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಡುವಿನ ಒಂದು ಗಟ್ಟಿಯಾದ ಮೈತ್ರಿಯ ಅಡಿಪಾಯವನ್ನ ಅಲ್ಲಾಡಿಸ್ತಾ ಇದೆ. ಹಳೆ ಮಿತ್ರರನ್ನ ಬಿಟ್ಟು ಹೊಸಬನ ಕೈ ಹಿಡಿದಿರುವಂತಹ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ನಡೆ ತಮಿಳುನಾಡನ್ನ ಎತ್ತ ಸಾಗಿಸ್ತಾ ಇದೆ. ಹೊರನೋಟಕ್ಕೆ ಇಂಡಿಯಾ ಒಕ್ಕೂಟದ ಮಿತ್ರರಂತೆ ಕಾಣುವಂತಹ ಸ್ಟಾಲಿನ್ ಮತ್ತು ಕಾಂಗ್ರೆಸ್ ಎಡಪಕ್ಷಗಳ ನಡುವೆ ಈಗ ವಿಜಯ್ ಅನ್ನೋ ಮೂರನೇ ಶಕ್ತಿಯ ಪ್ರಭಾವದಿಂದಾಗಿ ಒಳಗೊಳಗೆ ಸಂಘರ್ಷಗಳು ಶುರುವಾಗ್ತಾ ಇದೆ. 2026ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ತಮಿಳುನಾಡಿನ ರಾಜಕೀಯ ಸಮೀಕರಣಗಳು ಹೇಗೆ ಬದಲಾಗುತ್ತೆ? ಮಿತ್ರರೇ ಶತ್ರುಗಳಾಗ್ತಾರಾ? ಸ್ಟಾಲಿನ್ ಅವರ ಭದ್ರಕೋಟೆಗೆ ವಿಜಯ್ ಲಗ್ಗೆ ಇಡ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತ ಪ್ರಯತ್ನವನ್ನ ಇವತ್ತಿನ ಈ ನ್ಯೂಸ್ ರೂಮ್ ಟಾಕ್ ಅಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಡಾಕ್ಟರ್ ವಾಸು ಎಚ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ರಾಹುಲ್ ಗಾಂಧಿ ಅವರನ್ನ ಸೋದರ ಅಂತ ಹೇಳ್ತಾ ಇದ್ರು, ಮುಂದಿನ ಪ್ರಧಾನಿ ಅಂತ ಹೇಳ್ತಾ ಇದ್ದಂತ ಸ್ಟಾಲಿನ್ ಅವರು ಈಗ ಅವರ ಜೊತೆಗೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್. ಏನ್ ಹೇಳ್ತೀರಾ? ಹೌದು, ಅದರಲ್ಲೇನು ಸಂದೇಹನೇ ಇಲ್ಲ. ಕನ್ನಿಮೊಳಿ ಅವರು ನಾವು ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ಇಂಡಿಯಾ ಅಲಯನ್ಸ್ನ ಬೇರೆ ಪಕ್ಷಗಳು ಕಾಂಗ್ರೆಸ್ ಜೊತೆಲಿ ಏನು ಕೂರ್ತಾ ಇದ್ವಿ, ನಮ್ಮ ಸೀಟ್ನ ಬದಲಾಯಿಸಿ ಅಂತ ಹೇಳಿ ಸ್ಪೀಕರ್ಗೆ ಪತ್ರ ಬರೆದಿದೆ. ಹಂಗಾಗಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕೂಡ ಈ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದೀವಿ, ವಿ ಆರ್ ನಾಟ್ ಇನ್ ಅಲಯನ್ಸ್ ವಿತ್ ಯು ಎನಿಮೋರ್ ಅನ್ನುವಂಥ ಸಂದೇಶ ಕೊಟ್ಟಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷ ಈ ಸಂದರ್ಭದಲ್ಲಿ ನಡೆದುಕೊಂಡ ರೀತಿಯಿಂದಲೇ DMK ಈ ರೀತಿಯಲ್ಲಿ ಪ್ರತಿಕ್ರಿಯಿಸಿದೆ ಅಂತ ಅನ್ಸುತ್ತೆ. ಆ ಕಡೆ DMK ಇಂದ ಆ ಥರ ಒಂದು ಹೇಳಿಕೆಗಳು ಬಂದ್ರೆ, ಈ ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂತಹ ಮಣಿಶಂಕರ್ ಅಯ್ಯರ್ ಅವರು ಈ ಮೈತ್ರಿಯನ್ನು ಅವ್ರು ಒಪ್ಕೊಂಡಿಲ್ಲ. ಇದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಅವರ ತತ್ವಕ್ಕೆ ವಿರುದ್ಧ ಅಂತ ಸಹ ಹೇಳಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಮಣಿಶಂಕರ್ ಅಯ್ಯರ್ ಅವರು ಹೇಳಿರೋದು ನೀವು DMKನ ಬಿಡಲೇಬಾರ್ದಾಗಿತ್ತು ಅಥವಾ TVKಗೆ ಬೆಂಬಲ ಕೊಡಲೇಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಅದು ಸರಿನಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಅಂದರೆ ನೀವು TVK ನೇತೃತ್ವದ ಏನು ಹೊಸ ಸರ್ಕಾರ ರಚನೆ ಆಗ್ತಿದೆ ಅದ್ರ ಒಳಗಡೆ ಸೇರ್ಕೊಳ್ಳೋದೇ ಇಲ್ಲ ಅನ್ನೋ ತೀರ್ಮಾನ ತಗೊಳ್ಬೇಕಿತ್ತ ಇಲ್ವಾ ಅಂತ. ಆದರೆ ಆ ತೀರ್ಮಾನ ತೆಗೆದುಕೊಂಡ ರೀತಿ ಏನಿದೆ ಕಾಂಗ್ರೆಸ್ ಪಕ್ಷ, ಅದು ನಿಜವಾಗ್ಲೂ ಕೂಡ ಸಮಸ್ಯಾತ್ಮಕವಾಗಿತ್ತು ಅಂತ ನನಗನ್ನಿಸ್ತದೆ. ಹಾಗಾದ್ರೆ ಕಾಂಗ್ರೆಸ್ ಯಾಕೆ ಹೀಗೆ ಮಾಡ್ತು? ಒಂದು ರಾಷ್ಟ್ರೀಯ ಪಕ್ಷ, ಎಕ್ಸ್ಪೀರಿಯನ್ಸ್ಡ್ ಇರುವಂಥ ಅನುಭವಿ ಪಕ್ಷ, ಯಾವ ಪಕ್ಷ ಜೊತೆಗೆ ಈಗ ಆಲ್ರೆಡಿ ಇರುವಂಥ ಒಂದು ಮೈತ್ರಿ ಪಕ್ಷ ಜೊತೆಗೆ ನಾವು ಮೈತ್ರಿನ ಮುಡ್ಕೊಳ್ತೀವಿ ಅಥವಾ ಇನ್ನೊಂದು ಮೈತ್ರಿ ಜೊತೆಗೆ ನಾವು ಭಾಗಿಯಾಗ್ತೀವಿ ಅನ್ನೋದಕ್ಕಿಂತ ಮುಂಚೆ ಒಂದು ಪ್ರೊಸೀಜರೋ ಅಥವಾ ಒಂದು ಮಾತುಕತೆನೋ ಅದನ್ನ ಮಾಡುವಲ್ಲೂ ಕಾಂಗ್ರೆಸ್ ಫೇಲ್ ಆಯ್ತಾ ಅಂತ? ಹೌದು, ಇದರಲ್ಲಿ ಎರಡು ಪ್ರಶ್ನೆಗಳಿವೆ ನೋಡಿ. ತಮಿಳುನಾಡಿನಲ್ಲಿ ಯಾವ ಒಂದು ಪಕ್ಷಕ್ಕೂ ಕೂಡ ಸಂಪೂರ್ಣವಾದಂಥ ಬಹುಮತ ಬಂದಿಲ್ಲ. ಹೌದು, ಇಲ್ಲಿ ಒಂದು 4-5 ಬೇರೆ ಬೇರೆ ಮೈತ್ರಿಕೂಟಗಳಿತ್ತು, ಆದರೆ ಪ್ರಮುಖವಾಗಿ 3. ಒಂದು DMK ನೇತೃತ್ವದ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್, ನೀವು ಅದನ್ನು ಇಂಡಿಯಾ ಮೈತ್ರಿ ಅಂತಲೂ ಕರಿಬೋದು, ಅಲ್ಲಿ ಅವರು ಸೆಕ್ಯುಲರ್ ಪ್ರೋಗ್ರೆಸಿವ್ ಮೈತ್ರಿ ಅಂತ ಕರೆದ್ರು. ಇನ್ನೊಂದು TVK ಒಬ್ಬ ಇಂಡಿಪೆಂಡೆಂಟ್ನ ಬೆಂಬಲಿಸ್ತು ಅನ್ನೋದು ಬಿಟ್ಟರೆ ಬಹುತೇಕ ಒಂದೇ ಪಾರ್ಟಿ ಹೋಯಿತು. 3ನೇದು ಅಣ್ಣಾ DMK, BJP ಮತ್ತು PMKಯ ಒಂದು ಬಣ ಇವೆಲ್ಲ ಸೇರಿ ಮಾಡ್ಕೊಂಡಿರ್ತಕ್ಕಂಥ ತಮಿಳ್ ಮಂಡಲ ಕಾಂಗ್ರೆಸ್ಸು ಇವರೆಲ್ಲ ಸೇರ್ಕೊಂಡು ಮಾಡಿದಂಥ ಇನ್ನೊಂದು ಮೈತ್ರಿ. ಇದಲ್ಲದೆ ಬೇರೆದಿತ್ತು, PMK ರಾಮದಾಸ್ ಅವರ ಬಣ ಮತ್ತು ಶಶಿಕಲಾ ಅವರ ಪಾರ್ಟಿ ಪುರುಚಿ ತಲೇವಿ ಮಕ್ಕಳ ಕಳಗಂ ಅಂತೇನಿತ್ತು ಅವ್ರದ್ದಿತ್ತು, ನಾಮ್ ತಮಿಳ ಕಚ್ಚಿ ಅವ್ರದ್ದೊಂದಿತ್ತು. ಈ ರೀತಿಯಲ್ಲಿ ಬೇರೆ ಬೇರೆ ಥರದ ಅಲಯನ್ಸಸ್ ಇತ್ತು. ಮಿಕ್ಕವ್ರು ಯಾರು ಇರಿಲೆವೆಂಟ್, ಅವ್ರಿಗೇನು ಅಷ್ಟು ಸೀಟ್ಗಳು ಬರಲಿಲ್ಲ. ಸೀಟ್ ಬಂದಿದ್ದು ಈ 3 ಅಲಯನ್ಸ್ಗೆ. ಈಗ DMK ಅಲಯನ್ಸಿಂದ ಯಾರೂ ಹೋಗಿ ಸಪೋರ್ಟ್ ಮಾಡಲಿಲ್ಲ, ಅಣ್ಣಾ DMK ಅಲಯನ್ಸಿಂದನೂ ಯಾರೂ ಹೋಗಿ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ
ವಿಜಯ್ ಪಕ್ಷ ಏನಿದೆ ಅದು ಒಂದು ಮೈನಾರಿಟಿ ಗೌರ್ಮೆಂಟ್ ಆಗಿ ಇರಬೇಕು. ಇಬ್ಬರೂ ಸೇರಿ ಅದರ ವಿರುದ್ಧ ಓಟ್ ಹಾಕ್ಬಿಟ್ರೆ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಗೌರ್ಮೆಂಟೇ ಫಾರ್ಮ್ ಮಾಡೋಕೆ ಸಾಧ್ಯ ಇರಲಿಲ್ಲ. ಇದು ಒಂದು ವಿಚಾರ. ಎರಡನೇದು ಇಲ್ಲಿ ಇದ್ದಿದ್ದು, ಇಲ್ಲ ಹಾಗಿದ್ದಾಗ ಈ ಮೈತ್ರಿಕೂಟದಿಂದ ಯಾವ ರೀತಿಯಲ್ಲೂ ಕೂಡ ಬದಲಾವಣೆ ಆಗದೆ ಯಾರೂ ಹೋಗಲೇಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಹೋಗೋದಕ್ಕೆ ಇರುವಂಥ ವಿಧಾನ ಏನು? ಈಗ ಉದಾಹರಣೆಗೆ ಇಲ್ಲೇನೆ ಲೆಫ್ಟ್ ಪಾರ್ಟೀಸು ಹೋಗಿ ಸಪೋರ್ಟ್ ಮಾಡಿದೆ. ಲೆಫ್ಟ್ ಪಾರ್ಟೀಸ್ ಅದು ಮಾಡೋದಕ್ಕೆ ಮುಂಚೆ ಅವರು ಒಂದು ಪ್ರಾಸೆಸ್ನ ಫಾಲೋ ಮಾಡಿದ್ದಾರೆ. ಅವರು DMK ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ ಮತ್ತು ತಮಿಳು ಜನರ ಒಂದು ಹಿತಾಸಕ್ತಿಗಾಗಿ ಇಶ್ಯೂ ಬೇಸಿಸ್ ಮೇಲೆ DMK ಜೊತೆಯಲ್ಲಿ ಕೆಲಸ ಮಾಡೋದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈ ಮೈತ್ರಿ ಎಂದೆಂದಿಗೂ ಶಾಶ್ವತ, ಮುಂದಿನ ಲೋಕಸಭೆ ರಾಜ್ಯಸಭೆಗೂ ಎಲ್ಲಾನು ಇದೇ ಮೈತ್ರಿ ಮಾಡ್ಕೊಳ್ತೀವಿ ಅಂತಲೂ ಏನು CPI ಮತ್ತು CPM ಹೇಳಿಲ್ಲ. ಬದಲಿಗೆ ಇವೆಲ್ಲ ಮಾಡ್ತಾ ನಾವು ಒಂದು ಸೆಕ್ಯುಲರ್ ಗೌರ್ಮೆಂಟ್ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಮತ್ತು ವಿಶೇಷವಾಗಿ BJPಯನ್ನು ಹೊರಗಿಡೋದಕ್ಕೋಸ್ಕರ ಇದನ್ನು ನಾವು ಮಾಡ್ತೀವಿ ಅನ್ನುವಂಥ ಮೆಸೇಜ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕೂಡ ಅದೇ ಮೆಸೇಜ್ ಕೊಟ್ಟಿದೆ. ಸ್ಪಷ್ಟವಾಗಿ ಅವರು BJP ಆಗಲಿ ಅಥವಾ BJPಯ ಪ್ರಾಕ್ಸಿಗಳಾಗಲಿ, ಅಂದರೆ ಬೇಸಿಕಲಿ DMK ಥರದ ಪಕ್ಷಗಳಿಗೆ ಅವ್ರು ಹೇಳ್ತಿದ್ದಾರೆ, ಇವರ ಒಂದು ಸರ್ಕಾರ ಬರೋದನ್ನು ತಡೆಗಟ್ಟಬೇಕು ಮತ್ತು ವಿಜಯ್ ಯಾವ ರೀತಿಯಲ್ಲೂ ಕೂಡ TVK ಅಂತವ್ರ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾವು ಜೊತೆ ಸೇರ್ತಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇದನ್ನು ಮಾಡುವುದಕ್ಕೆ ಮುಂಚೆ ನಿಮ್ಮ ದೀರ್ಘಕಾಲದ ಮಿತ್ರ ಆಗಿರ್ತಕ್ಕಂಥ DMK ಜೊತೆಗೆ ನೀವು ಯಾವುದೋ ಒಂದು ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು. ಈಗ DMK ಕೂಡ BJP ಜೊತೆ ಅಲಯನ್ಸಲ್ಲಿತ್ತು. ಇದು ಕೇಂದ್ರದಲ್ಲಿ ವಾಜಪೇಯಿಯವರ ಗೌರ್ಮೆಂಟ್ನಲ್ಲಿ ಅದರ ಪಾರ್ಟ್ ಆಗಿತ್ತು. ಮುರ್ಚೋಳಿ ಮಾರನ್ ಅವರು ಇವರು ಅಲ್ಲಿ ಮಿನಿಸ್ಟರ್ ಆಗಿದ್ದರು. 98-99 ಹೊತ್ತಿಗೆ DMK ಪಕ್ಷ ವಾಜಪೇಯಿ ಅವ್ರ ಗೌರ್ಮೆಂಟಿಂದ ಹೊರಗೆ ಬಂದ ಮೇಲೆ DMK ಅಲಯನ್ಸ್ನ ಸೇರಿಕೊಳ್ತು. 2003 ತನಕ ಅಲಯನ್ಸ್ನಲ್ಲಿ ಇತ್ತು. ಬಟ್ ಎನಿವೆ ಅಲ್ಲಿಂದ ಆಚೆಗೆ 2003ರಿಂದ ಇಲ್ಲಿಯ ತನಕ DMK ಅದು UPA ಆಗ ಮತ್ತು ಈಗ ಇಂಡಿಯಾ ಅಲಯನ್ಸ್ ಏನಿದೆ ಅದರ ಜೊತೆಯಲ್ಲಿದೆ. ನೀವು ಆಗಲೇ ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಮುಂದಿಟ್ಟು ಸ್ಟಾಲಿನ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿದರು. ಇವೆಲ್ಲ ಕೂಡ ನಡೆದಿತ್ತು. ಆದರೆ ಯಾವಾಗ ಈ ಸರಿ TVK ಪಕ್ಷಕ್ಕೆ ಬಹುಮತಕ್ಕೆ ಒಂದು 8-10 ಸೀಟ್ಸ್ ಮಾತ್ರ ಕಡಿಮೆ ಬಂದು ಆಯಿತು, ಆದ ತಕ್ಷಣ ಒಂದು ಆತುರಾತುರವಾಗಿ ಕಾಂಗ್ರೆಸ್ಸು ಈ ನಿಲುವನ್ನು ತೆಗೆದುಕೊಂಡಿರೋದು ನಮ್ಗೆ ಕಾಣ್ತದೆ. ಅದಕ್ಕೆ ಅವ್ರ ಕಡೆಯಿಂದ ಕೆಲವು ವಾದಗಳಿವೆ. ಅಂದರೆ ಈಗ ಪ್ರವೀಣ್ ಚಕ್ರವರ್ತಿ ಅಂತ ಕಾಂಗ್ರೆಸ್ನ ಒಂದು ಡೇಟಾ ವಿಭಾಗದ ಮುಖ್ಯಸ್ಥರು ಯಾರೋ ಇದ್ದಾರೆ, ಅವರು ಮುಂಚೆನೇ ಹೇಳಿದ್ದೆ ನಾನು TVK ಜೊತೆಗೆ ಅಲೈನ್ಸ್ ಮಾಡ್ಕೋಬೇಕಿತ್ತು ಅಂತ. ಕಾಂಗ್ರೆಸ್ನಲ್ಲಿ ಅಭಿಪ್ರಾಯ ಇತ್ತಂತೆ. ಅವೆಲ್ಲ ಓಕೆ, ಅಭಿಪ್ರಾಯಗಳು 108 ಬರ್ತವೆ, ಅಂತಿಮವಾಗಿ ಏನೋ ಒಂದು ತೀರ್ಮಾನ ನೀವು ತೆಗೆದುಕೊಳ್ತೀವಿ. ತಗೊಂಡ ಮೇಲೆ ಈಗ ಅರ್ಜೆಂಟಲ್ಲಿ ಹೋಗಿ ಮೈತ್ರಿ ಮಾಡ್ಕೊಳ್ಬೇಕಾಗಿದ್ದು ಮುಂಚೆ ಒಂದು ಪ್ರಕ್ರಿಯೆಯನ್ನು ಅಳವಡಿಸ್ಬೇಕಿತ್ತು. ಅದನ್ನು ಮಾಡಲಿಲ್ಲ ಅನ್ನೋದಂತೂ ಎದ್ದು ಕಾಣ್ತದೆ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಡೇಟಾ ನೋಡ್ಬಿಟ್ಟು ನಾವು ಮಾಡೋಕ್ಕಾಗ ಅಫ್ಕೋರ್ಸ್ ಡೇಟಾ ಎಲ್ಲ ಇಟ್ಕೊಳ್ಳದೆ ಏನಾಗ್ಬೋದು, ಯಾವ ನಂಬರ್ಸು ನಾವು ಜೊತೆ ಸೇರಿದ್ರೆ ಒಂದಾಗಿ ನಾವು ಗೆಲ್ಬೋದು ಅನ್ನೋದನ್ನ ಆಲೋಚನೆ ಪಾರ್ಟಿಗಳು ಮಾಡಬೇಕು. ಮುಂದಿನ ಭವಿಷ್ಯ ಮಾಡಿರ್ಲಿಲ್ವಾ ಅಂತ ಅದನ್ನೆಲ್ಲ ಮಾಡಬೇಕಿತ್ತು. ಅದನ್ನ ಮಾಡಿರಲಿಲ್ಲ ಅಂತ ಪ್ರವೀಣ್ ಚಕ್ರವರ್ತಿ ನಾವು ಅದನ್ನು ಹೇಳಿದ್ವಿ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೇರೆ ನಿಲುವು ತೆಗೆದುಕೊಳ್ತು ಅಂತ ಹೇಳಿದ್ದಾರೆ. ಆದರೆ ಸಮಸ್ಯೆ ಅದಲ್ಲ. ಆದರೆ ಡೇಟಾ ಆಚೆಗೆ ನಿಮ್ಮ ಪೊಲಿಟಿಕಲ್ ಪೊಸಿಷನಿಂಗ್, ಪೊಲಿಟಿಕಲ್ ಪೋಸ್ಚರಿಂಗ್ ಒಂದಿರುತ್ತೆ. ಮತ್ತು ಜನಸಾಮಾನ್ಯರಿಗೆ ನೀವು ಏನು ಮೆಸೇಜ್ ಕೊಡ್ತೀರಿ, ನಿಮ್ಮ ಮಿತ್ರರಿಗೆ ಏನು ಮೆಸೇಜ್ ಕೊಡ್ತೀರಿ? ಯಾಕಂದರೆ ನಾಳೆ ಈ ಮಿತ್ರರ ಜೊತೆಗೆ ನೀವು ಸೇರ್ತೀರಾ ಇಲ್ವಾ? ಸೊ ಮತ್ತು ದೇಶದಲ್ಲಿ BJPಯನ್ನು ಹೊರತುಪಡಿಸಿದಂಥ ಸರ್ಕಾರಗಳು ಬರಬೇಕು ಅನ್ನೋದು ಒಂದು ಡೆಮಾಕ್ರಸಿನಲ್ಲಿ ವಿಶ್ವಾಸ ಇರುವಂಥವ್ರೆಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಹಂಗಾಗಿ ನೀವು TVK ಪಕ್ಷಕ್ಕೆ ಬೆಂಬಲ ಕೊಡುವಂಥದ್ದು ಸೂಕ್ತ ಅಂತ ನಿಮ್ಗೆ ಅನ್ಸಿದ್ರೆ ಆಗ ಆ ಚರ್ಚೆಯನ್ನು ನೀವು DMKನೂ ಒಳಗೊಂಡಂತೆ ಯಾವ ರೀತಿಯಲ್ಲಿ ನಡೆಸಿ ಮುಂದಕ್ಕೆ ಹೋಗ್ತೀರಿ ಅನ್ನೋದರಲ್ಲಿ ಸರಿಯಾದಂಥ ಒಂದು ಪ್ರಕ್ರಿಯೆಯನ್ನು ಕಾಂಗ್ರೆಸ್ ಪಕ್ಷ ಅಳವಡಿಸಲಿಲ್ಲ ಅಂತ ಅನಿಸ್ತದೆ. ಅದೇ ಬಹುಶಃ DMKಯ ಬೇಸರಕ್ಕೆ ಅಥವಾ ಆಕ್ರೋಶಕ್ಕೆ ಕಾರಣ ಆಗಿರೋದು. ಹೌದೌದು ಸರ್, ಈಗ ಎಡಪಕ್ಷಗಳು ಈ ಕಡೆ ಸ್ಟಾಲಿನ್ಗೂ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಈ ಕಡೆ ನಾವು TVKಗೂ ಸಹ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ? ಇಲ್ಲ, ಅವರು ಸರ್ಕಾರ ರಚನೆ ಮಾಡೋ ವಿಚಾರದೊಳಗಡೆ ನಾವು ಒಂದು ಬೇಷರತ್ತಾಗಿರುವ ಬಟ್ ಆದರೆ ಔಟ್ಸೈಡ್ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಸರ್ಕಾರದ ಭಾಗವಾಗೋದು ಅಂತಂದರೆ ಏನು ಅಂದರೆ ಮಂತ್ರಿಗಳಾಗಿ ಕೂಡ ಈ ಪಕ್ಷಕ್ಕೆ ಸೇರಿದಂಥವ್ರು ಹೋಗೋದು. ಅದಕ್ಕೂ ಮತ್ತು ನೀವು ಹೊರಗಿನಿಂದ ಬೆಂಬಲ ಕೊಡೋದಕ್ಕೂ ಕೂಡ ಒಂದು ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸ ಏನಂದರೆ ನಮಗೆ ಇವತ್ತು ಬೇರೆ ಒಂದೊಂದು ಮೈತ್ರಿಕೂಟವೋ ಪಕ್ಷವೋ ಅಧಿಕಾರಕ್ಕೆ ಬರಬಾರ್ದು, ಗೌರ್ಮೆಂಟ್ ಫಾರ್ಮ್ ಆಗಬೇಕು ಅಂತ ಇದೆ. ಬೇಷರತ್ ಅಂತ ಹೇಳಿದ್ರು ಕೂಡ ಪಾಲಿಸಿ ವೈಸು ನಾಳೆ ನೀವು ಏನು ಒತ್ತಡ ಹಾಕೋದು ಅವೆಲ್ಲ ಕೂಡ ಇದ್ದೇ ಇರುತ್ತೆ. ಆದರೆ ನಾವು ಒಂಥರ ಅಧಿಕಾರದಕ್ಕೆ
ತಮಗೆ ಅಧಿಕಾರ ಬೇಕು, ನಮ್ಮವ್ರು ಬೇಗ ಮಿನಿಸ್ಟರ್ ಆಗ್ಬಿಡ್ಬೇಕು ಅನ್ನೋಂಥ ಆತುರ ನಮಗೇನು ಇಲ್ಲ ಅನ್ನೋಂಥ ಸೂಚನೆಯನ್ನ ಅದು ಕೊಟ್ಟಿದೆ. ಅದನ್ನ ಕೊಡ್ತಾ ಅಟ್ ದಿ ಸೇಮ್ ಟೈಮ್ ಇಶ್ಯೂ ಬೇಸಿಸ್ ಅಲ್ಲಿ DMK ಜೊತೆಲಿ ಕೆಲಸ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ಯು ಆರ್ ನಾಟ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಅದಿಲ್ಲದೆ ಕೂಡ ನಿಮಗೆ ಇವೆಲ್ಲವೂ ಕೂಡ ಮುಕ್ತವಾಗಿದೆ ಅನ್ನೋದು ಇನ್ನೂ ನಿಜವಾಗ್ಲೂ ಕೂಡ ಬೆಟರ್ ಆಗಿರುವಂಥ ಸ್ಟ್ಯಾಂಡನ್ನು ಎಡಪಕ್ಷಗಳು ತೆಗೆದುಕೊಂಡಿದೆ. ಈ ದೇಶದಲ್ಲಿ ಇನ್ನೂ ಕೂಡ ಈ ರೀತಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇರೋದು ಬಹುಶಃ ಲೆಫ್ಟ್ ಪಾರ್ಟೀಸ್ಗೆ. ಉಳಿದವರೆಲ್ಲರಿಗೂ ತಮಗೆ ತಕ್ಷಣದಲ್ಲಿ ಅಧಿಕಾರ ಬೇಕು, ಇಂಡಿವಿಜುವಲ್ಸ್ ಅಧಿಕಾರ ಬೇಕು ಅನ್ನೋ ರೀತಿ ಒಳಗಡೆ ಇರ್ತದೆ. ಸರ್, ಇಲ್ಲಿ ಕಾಂಗ್ರೆಸ್ನ ಮತ್ತೊಂದು ನಿಲುವು ನೋಡೋದಾದ್ರೆ ತಮಿಳುನಾಡಿಂದ 10 ಮಂದಿ ಲೋಕಸಭಾ ಸದಸ್ಯರು ಆಯ್ಕೆ ಆಗಿದ್ರು, ಅದರಲ್ಲಿ ಸ್ಟಾಲಿನ್ ಅವರ ಪಕ್ಷ ಹೆಚ್ಚಿನ ಪಾತ್ರ ಇತ್ತು. ಸೊ ಇದನ್ನು ಸಹ ಕಾಂಗ್ರೆಸ್ ಮರ್ತು ಬಿಡ್ತಾ ಅಂತ? ಹೌದು, ಅಂದರೆ ಈಗ ಅದೆಲ್ಲ ಇದ್ದಾಗಲೂ ಕೂಡ ಒಂದು ಬೇರೆ ಸರ್ಕಾರಕ್ಕೆ ನೀವು ಬೆಂಬಲ ಕೊಡೋದೇ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಇವತ್ತಿನ ದೇಶದ ರಾಜಕಾರಣ ಇಲ್ಲ. ನಿರ್ದಿಷ್ಟವಾಗಿ BJPಯನ್ನು ಹೊರತುಪಡಿಸಿರ್ತಕ್ಕಂಥ ಒಂದು ಸರ್ಕಾರ, BJP ಅಥವಾ ಅದರ ಪ್ರಾಕ್ಸಿಗಳು ಹೊರತುಪಡಿಸಿದ ಸರ್ಕಾರ ಒಂದು ಬರಬೇಕು ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ನಿಸ್ತದೆ. ಆದರೆ ಅಟ್ ದಿ ಸೇಮ್ ಟೈಮ್ ನೀವು ಹೇಳಿದಂತೆ ಈ 10 ಜನ ಕಾಂಗ್ರೆಸ್ MP ಗಳು ಆಯ್ಕೆಯಾಗಿ ಬರೋದರಲ್ಲಿ DMKಯ ಅಖಂಡ ಬೆಂಬಲ ಏನಿತ್ತು ಅದು ಕೂಡ ಒಂದು ಕಾರಣ ಆಗಿದೆ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಬೇಕು. ಮತ್ತು ನಾವು ಮುಂದಿನ ಲೋಕಸಭೆಯಲ್ಲಿ ಮತ್ತೆ ಆ ಮೈತ್ರಿನಲ್ಲಿ ಇರ್ತೀವಾ ಇಲ್ವಾ ಇದೆಲ್ಲ ಚರ್ಚೆ ಇವಾಗಲೇ ಏನು ಅಗತ್ಯ ಇರಲಿಲ್ಲ. ಈಗಾಗಲೇ ಮುಂದೆ ಎಂದೆಂದೂ ನಾವು TVK ಜೊತೆಲೇ ಇರ್ತೀವಿ, ಎಂದೆಂದೂ ಅಂತಲ್ಲ, ಬಟ್ ಮುಂದಿನ ಈ ಎಲೆಕ್ಷನ್ಗಳಲ್ಲಿ ನಮ್ದು TVK ಜೊತೆಗೆ ಮುಂದುವರಿಯುತ್ತೆ ಅಂತ ಹೇಳಿದಾಗ ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಿತ್ತು. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ ನನಗೆ, ಅದೇನಂದ್ರೆ ನೀವು ಸರ್ಕಾರ ರಚನೆ ಮಾಡೋದಕ್ಕೆ ಬೆಂಬಲ ಕೊಡ್ತಿದ್ದೀರಿ ಸರಿ, ಅದರಲ್ಲಿ BJPಯ ಕುರಿತಾಗಿರುವಂಥ ನಿಮ್ಮ ನಿಲುವು ಕೂಡ ಸ್ಪಷ್ಟವಾಗಿ ಮುಂದೆ ಇಟ್ಟಿದ್ದೀರಿ, ಅವರು ಅಥವಾ ಅವ್ರ ಪ್ರಾಕ್ಸಿಗಳು ಅಧಿಕಾರಕ್ಕೆ ಬರಬಾರ್ದು. ಬಟ್ ತಮಿಳುನಾಡಿನ ಹಿತಾಸಕ್ತಿಯ ದೃಷ್ಟಿಯಿಂದ ನಿಮ್ಗೆ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ? ಇದರಲ್ಲಿ ಸುಮಾರು ಸರಿ ಈ ಕೋalition ಗೌರ್ಮೆಂಟ್ಗಳು ನಡೀಬೇಕಾದ್ರೆ ಅದರಲ್ಲೊಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇರುತ್ತೆ, ಒಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಅಂತ ಇರುತ್ತೆ. ಅದು ಏನು ಅಂತ ಕೂಡ ಕೆಲವು ಸರಿ ನಿರ್ಧಾರ ಆಗಬೇಕಾಗತ್ತೆ, ಇನ್ನೂ ಗೌರ್ಮೆಂಟ್ ಫಾರ್ಮ್ ಮಾಡೋದಕ್ಕೆ ಮುಂಚೆನೆ. ಅಥವಾ ನೀವು ಹೀಗಾದರೂ ಹೇಳ್ಬೋದು, ನಾವು ಇವತ್ತಿನ ದಿವಸ ಇದ್ರ ಜೊತೆಲಿ ಸೇರ್ತಾ ಇದ್ದೀವಿ, ನಾವು DMK ಜೊತೆಗೂ ಕೂಡ ಚರ್ಚೆ ಮಾಡಿದ್ದೀವಿ, ಅವರು ಕೂಡ ಈ ನಿಲುವನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ಭಾವಿಸಿದ್ದೀವಿ, ಚರ್ಚೆ ಮಾಡಿರಬೇಕು, ನಿಜವಾಗ್ಲೂ ಹೋಗಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ DMK ಮತ್ತು ನಾವು ಒಟ್ಟಾಗಿ ಸ್ಪರ್ಧೆ ಮಾಡಿದ್ದಾಗ ತಮಿಳುನಾಡಿನ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ಕೂಡ ಇಲ್ಲಿಗೆ ಜಾರಿಗೆ ಬರಬೇಕು ಅಂತಂದರೆ ಯಾಕಂದರೆ ಇದು ಬರೀ TVK ಗೌರ್ಮೆಂಟ್ ಅಲ್ಲ, ಇದೊಂದು ಕೋalition ಗೌರ್ಮೆಂಟ್. ಹಾಗಾಗಿ ನಮ್ದೊಂದು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಕೂಡ ನಾವು ಮುಂದಕ್ಕೆ ಇಡ್ತೀವಿ, ಅದನ್ನು ಚರ್ಚೆ ಮಾಡ್ತೀವಿ. ಕನಿಷ್ಠ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ 15 ದಿನದಲ್ಲಿ ಚರ್ಚೆ ಮಾಡಿ ಮುಂದಿಡ್ತೀವಿ, 1 ತಿಂಗಳಲ್ಲಿ ಇಡ್ತೀವಿ, ಏನನ್ನಾದರೂ ಹೇಳಬೇಕಲ್ಲ. ಅಂಥದ್ದು ಏನೂ ಇಲ್ಲ. ಆತುರದಲ್ಲಿ ಹೋಗ್ಬಿಟ್ಟು ನಮ್ಮ ಬೆಂಬಲ ಇದೆ ಅಂತ ಹೇಳ್ಬಿಡೋ ಥರದ್ದೇನಿದೆ ಇದು ಅಷ್ಟು ಸರಿ ಹೋಗಲಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತದೆ. ಸರ್, ಇದು ಸಾಮಾನ್ಯವಾಗಿ ನೋಡೋದಾದ್ರೆ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ನ ಪ್ಯೂರ್ಲಿ ಅವಕಾಶವಾದಿತನ ಅನಿಸ್ತದೆ, ಅಥವಾ ಇದು ನಿಜವಾಗ್ಲೂ ಅವಕಾಶವಾದಿತನನೋ ಅಥವಾ ಕಾಂಗ್ರೆಸ್ನ ಮೂರ್ಖತನ ಅಂತ ಹೇಳ್ಬೋದಾ? ಇಲ್ಲ, ಇವತ್ತು ಈ ದೇಶದಲ್ಲಿ BJP ಪಕ್ಷ ಯಾವ ರೀತಿಯಲ್ಲಿ ಗೌರ್ಮೆಂಟ್ಗಳನ್ನು ರಚನೆ ಮಾಡ್ತಿದೆ, ಕಬಳಿಸ್ತಾ ಇದೆ, ಎದುರುಗಡೆ ಇರ್ತಕ್ಕಂಥ ಪಾರ್ಟಿಯ MLAಗಳನ್ನು ಕೊಂಡ್ಕೊಳ್ತಾ ಇದೆ, ಬೆದರಿಸ್ತಾ ಇದೆ, ಅವರನ್ನ ರಿಸೈನ್ ಮಾಡಿಸಿ ಮತ್ತೆ ತಮ್ಮ ಪಕ್ಷದಿಂದ ಗೆಲ್ಸ್ಕೊಂಡು ಬರುವಂಥ ಆಪರೇಷನ್ ಕಮಲ ಎನ್ನುವ ಒಂದು ವಿಚಿತ್ರಕಾರಿ ಮೆಥಡ್ನ ಏನು ಬಳಸ್ತಾ ಇದೆ, ಇಂಥವೆಲ್ಲ ನಡೀತಾ ಇದೆ. ಹೀಗೆ ನಡೀತಾ ಇರಬೇಕಾದ್ರೆ ನೀವು ಈ ಥರದ ಮೈತ್ರಿಗಳನ್ನು ಮಾಡ್ಕೋಬಾರ್ದು, ಹಳೆ ಮೈತ್ರಿಗಳಲ್ಲಿ ಬದಲಾವಣೆ ತಂದ್ಕೋಬಾರ್ದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಅದರಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಅನ್ಸೋದಿಲ್ಲ. ಆದರೆ ಇದನ್ನು ಮಾಡೋದಕ್ಕೆ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಮಿತ್ರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜನರು ಏನು ಭಾವಿಸ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಒಂದು ಪ್ರಾಸೆಸ್ ಅಳವಡಿಸಬೇಕಾಗಿತ್ತು. ಇನ್ಫ್ಯಾಕ್ಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಲೆಫ್ಟ್ ಪಾರ್ಟೀಸು ಸೇರಿ ಬೇರೆಯವ್ರನ್ನೆಲ್ಲರೂ ಕೂಡ, ಕಾಂಗ್ರೆಸ್ ದೊಡ್ಡ ಪಕ್ಷ, ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಇದಕ್ಕೊಂದು ಅವರೆಲ್ಲರೂ ಕೂಡ ಇವರು ಅಲಯನ್ಸ್ ಅಲ್ಲಿ ಇದ್ರು. ಈಗ BCK ಇರಲಿ, CPI CPM ಇರಲಿ, ಇದೇ DMK ಲೆಡ್ ಅಲಯನ್ಸ್ ನಲ್ಲಿ ಇದ್ರಲ್ವಾ, ಅವರೇ ಅಲ್ವಾ ಈಗ ಸಪೋರ್ಟ್ ಕೊಟ್ಟಿರೋರು. ಅವರೆಲ್ಲರ ಜೊತೆಗೆ ಚರ್ಚೆ ಮಾಡ್ಬೋದಾಗಿತ್ತು, ಸ್ವತಃ DMK ಜೊತೆಗೆ ಚರ್ಚೆ ಮಾಡ್ಬೋದಾಗಿತ್ತು. ಮತ್ತು ಅವ್ರನ್ನೆಲ್ಲ ಸಪೋರ್ಟ್ ಮೊಬಿಲೈಸ್ ಮಾಡೋದ್ರಲ್ಲೂ ಕಾಂಗ್ರೆಸ್ ಒಂದು ಪಾತ್ರ ವಹಿಸ್ಬೋದು. ನಾವೆಲ್ಲ ಒಂದು ಯೂನಿಟ್ ಆಗಿ ಹೋಗಿ TVKಗೆ ಬೆಂಬಲ ಕೊಡೋಣ, ಇನ್ನೂ ಜಾಸ್ತಿ ಜನ ಕರ್ಕೊಂಡು ಹೋಗ್ಲೇಬೇಕಾದ್ರೆ, ಇನ್ನೂ 15-20 ಜನರನ್ನು. DMK ಏನಾದರೂ ಹೊರಗಿಂದ ಬೆಂಬಲ ಕೊಡುತ್ತಾ ಅಂದರೆ ಅದನ್ನು ಕೂಡ ಇವೆಲ್ಲ ಕೂಡ ಪಾಲಿಟಿಕ್ಸ್ನಲ್ಲಿ ಸಾಧ್ಯ ಇದೆ. ಪರಸ್ಪರ ಕಾದಾಡ್ತಾ ಇರ್ತಕ್ಕಂಥ ಎರಡು ದೊಡ್ಡ ಪಕ್ಷಗಳೇನೆ ಸೇರಿ ಸರ್ಕಾರ ರಚನೆ ಮಾಡಿದ್ದು ನಡೆದಿದೆ ಕರ್ನಾಟಕದಲ್ಲೇ. 2004ರಲ್ಲಿ
ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಅವಾಗ ಕಾಂಗ್ರೆಸ್ ಮತ್ತು JDS ಪರಸ್ಪರ ಕಾದಾಡ್ತಿದ್ದ ಪಕ್ಷಗಳೇ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡೋದು. 2018ರಲ್ಲಿ ಕುಮಾರಸ್ವಾಮಿ ಅವರು CM ಆದಾಗಲೂ ಕೂಡ ಅವೆಲ್ಲ ಕೂಡ ನಡೆಯಿತು. ಇವೆಲ್ಲ ಸಾಧ್ಯತೆಗಳು ಇರ್ತವೆ. ಬಟ್ ಇದನ್ನೆಲ್ಲ ನೀವು ಮಾಡೋಕ್ಕೆ ಒಂದು ಅವಕಾಶ ಇತ್ತು. ಒಂದು ರೀತಿಯಲ್ಲಿ ಅರ್ಜೆಂಟಲ್ಲಿ ಓಡೋಗಿ ಕೊಟ್ಟು ಬಿಡೋದೇನಿದೆ ಅದು ಅವಕಾಶವಾದಿತನ ಮತ್ತು ನೀವು ಮೂರ್ಖತನ ಅಂತಂದರೆ ಅದಕ್ಕಿಂತ ಅದರಲ್ಲಿ ಒಂದು ಪೊಲಿಟಿಕಲ್ ಸೆನ್ಸ್ ಅದರಲ್ಲಿ ಇಲ್ಲದೆ ಇರುವಂಥದ್ದು. ಮೇಲ್ನೋಟಕ್ಕೇನೆ ಒಂದು ಅಧಿಕಾರಕ್ಕಾಗಿ ಆಸೆಪಟ್ಟು ಓಡೋಗ್ತಿದ್ದಾರೆ ಅನ್ನೋ ರೀತಿ ಒಳಗಡೆ ಇದ್ರ ಹಿಂದೆ ಇದ್ದಂಥ ಒಂದು ಲಾರ್ಜರ್ ತಿಳುವಳಿಕೆ BJPಯನ್ನು ಹೊರಗಿಡಬೇಕು ಅಂತ ಇದ್ದರೂ ಕೂಡ ಈ ಪ್ರಾಸೆಸ್ನ ಭಾಳ ಸರಿಯಾಗಿ ಮಾಡಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಏನು ಅನ್ನೋದ್ರ ಬಗ್ಗೆ ಇದೇ ಆಗಬೇಕು ಅಂತ ಇಲ್ಲ. ನಾವು ಹೇಳಿದಂಥ ಈ ಎರಡು ವಿಚಾರನೇ ಇದೇ ಥರ ಅಂತ. ಕಾಂಗ್ರೆಸ್ ಎಲ್ಲ ದೊಡ್ಡ ದೊಡ್ಡ ಪಾರ್ಟಿ, ನಾವು ಕೂತು ಎಲ್ಲರಿಗೂ ಎಲ್ಲದಕ್ಕೂ ಕೂಡ ಸಲಹೆ ಕೊಡೋದು ಅಥವಾ ವಿಶ್ಲೇಷಣೆ ಮಾಡೋದಲ್ಲ. ಬಟ್ ಕಾಂಗ್ರೆಸ್ ಥರದ ಒಂದು ಪಕ್ಷ ಇಷ್ಟು ದೀರ್ಘಕಾಲ ಈ ದೇಶದಲ್ಲಿ ರಾಜಕಾರಣ ನಡೆಸ್ಕೊಂಡು ಬಂದಿರುವಂಥ ಪಕ್ಷ UPA 1 ಮತ್ತು UPA 2 ನಡೆಸ್ತಲ್ಲ, ಏನು ಹಲವಾರು ರೀತಿಯ ಭಿನ್ನ ಭಿನ್ನ ರೀತಿಯ ಪಕ್ಷಗಳನ್ನು ಒಟ್ಟು ಸೇರಿಸಿದಂಥ ಒಕ್ಕೂಟ ಅದನ್ನು ಭಾಳ ಚೆನ್ನಾಗಿ ಸಮರ್ಥವಾಗಿ ನಡೆಸಿದ್ರು. 10 ವರ್ಷ ಸ್ಟೇಬಲ್ ಆಗಿತ್ತು ಗೌರ್ಮೆಂಟು. ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇರುವಂಥವ್ರು ಇದಕ್ಕೆ ಒಂದು 5 ದಿನ ಒಂದು ವಾರ ತೆಗೆದುಕೊಂಡು ನಡೆಸೋಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಅದರೊಳಗಡೆ ಒಂದು ಅಪ್ರಬುದ್ಧತೆ ಅನ್ನೋದು ಕೂಡ ಅದರೊಳಗಡೆ ಎದ್ದು ಕಾಣುತ್ತೆ ಅಂತ. ಬಹುಶಃ ನೀವು ಆಗಲೇ ಹೇಳ್ದಾಗೆ ಎಲ್ಲ ಸಣ್ಣ ಸಣ್ಣ ಪಕ್ಷಗಳನ್ನ ಒಗ್ಗೂಡಿಸ್ಕೊಂಡು ಏನಾದರೂ ಕಾಂಗ್ರೆಸ್ ಹೋಗಿದ್ರೆ ಅಲ್ಲೇ ಕಾಂಗ್ರೆಸ್ನ ಕ್ರೆಡಿಬಿಲಿಟಿನೂ ಜಾಸ್ತಿ ಆಗ್ತಾ ಇತ್ತು. ಹೌದೌದು, ಡೆಫಿನೆಟ್ಲಿ ಅದರ ಕ್ರೆಡಿಬಿಲಿಟಿ ಜಾಸ್ತಿ ಆಗ್ತಿತ್ತು. ಮತ್ತು ತಮ್ಮ ಮಿತ್ರ ಪಕ್ಷಗಳಿಗೆ ಯಾವ ರೀತಿಯಲ್ಲಿ ಒಂದು ಮೆಸೇಜ್ ಕೊಡೋಕ್ಕಿದೆ ಅದು ಇತ್ತು. ಈಗ ಎಲ್ಲರನ್ನೂ ಬಿಟ್ಟು ಹೋಗಿರೋದು. ಇಲ್ಲೇ CPM VCK ಅವರು ಕೂಡ ಅವರು ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗಿ ಲೆಫ್ಟ್ ಪಾರ್ಟೀಸ್ ಒಟ್ಟಿಗೆ ಬಂದರು CPM. ಬಟ್ ಅವರೊಂದು ಪ್ರಾಸೆಸ್ನ ಫಾಲೋ ಮಾಡಿದ್ದಾರೆ. ಸರ್, ಮತ್ತೊಂದಂತಂದ್ರೆ ವಿಜಯ್ ಪಕ್ಷ ಈಗಾಗಲೇ ತನ್ನನ್ನು ಜಾತ್ಯತೀತವಾದ ಆಗಿರ್ಬೋದು ಅಥವಾ ಕೋಮು ವಿರೋಧಿ ನಿಲುವನ್ನು ಇನ್ನೂ ತನಕ ಪ್ರೂವ್ ಮಾಡ್ಕೊಂಡಿಲ್ಲ. ಇಷ್ಟು ದಿನ ಅವರು ವಿರೋಧವಾಗಿ BJP ವಿರುದ್ಧವಾಗಿ ಅಥವಾ DMK ಭ್ರಷ್ಟಾಚಾರದ ವಿರುದ್ಧವಾಗಿ ಹೇಳ್ಕೊಂಡು ಬಂದಿದ್ರು ಬಿಟ್ಟರೆ ಇನ್ನೂ ಪ್ರೂವ್ ಆಗಲಿಲ್ಲ. ಸೊ ಈಗಷ್ಟೇ ಕಂಡುಬಿಟ್ಟಿರುವಂಥ ಒಂದು ಹೊಸ ಪಕ್ಷ. ಸೊ ಇದನ್ನು ಕಾಂಗ್ರೆಸ್ ನಂಬಿದ್ದಾದರೂ ಹೇಗೆ ಅಂತ? ನಂಬಿರ್ತಾರೋ ಅಥವಾ ಇಲ್ವೋ ಗೊತ್ತಿಲ್ಲ, ಆದರೆ ನಂಬಿದ ಹಾಗೆ ನಟಿಸಿ ಇದ್ದುದರಲ್ಲಿ BJP ಕಡೆಗೆ ಹೋಗದೇ ಇರುವ ಹಾಗೆ ತಡೆಯೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು ಕೂಡ ಅದು ಅಂಥ ದೊಡ್ಡ ಸಮಸ್ಯೆ ಅಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಒಂದು ಮಾತು ಸತ್ಯ ನೀವು ಹೇಳಿದ್ದು, ಅದಿನ್ನೂ ಪ್ರೂವ್ ಆಗಬೇಕಾಗಿರುವಂಥದ್ದೇ. ಅವರು ಪೆರಿಯಾರ್ ಮತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಹೊರಟರು, ಹಾಗಾಗಿ ಅವರು ಪೂರಾ ಈ ರೀತಿಯಲ್ಲಿ BJP ವಿರುದ್ಧ ನಿಲುವಿನಲ್ಲೇ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಫೋಟೋ ಯಾರ್ದು ಇಟ್ಕೊಳ್ತಾರೆ ಅಂತ ಅನ್ನೋದ್ರ ಮೇಲೆ, ಯಾಕಂದರೆ ಅದೆಲ್ಲವೂ ಕೂಡ ಸುಮಾರು ಸರಿ ಎಲೆಕ್ಷನ್ನಲ್ಲಿ ಗೆಲ್ಲಲಿಕ್ಕೆ ಮಾಡುವಂಥ ತಂತ್ರಗಳು ಕೂಡ ಆಗಿರ್ತವೆ. ಅವ್ರು ಇನ್ನೂ ಪ್ರೂವ್ ಮಾಡಿಲ್ಲ ಅಂತ. ಇನ್ನೂ ಹಲವಾರು ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಇವರು ನಮಗೆ ಏನು ಪೊಲಿಟಿಕಲ್ ರೈವಲ್ಲು DMK, ಆದರೆ BJP ಈಸ್ ಎನಿಮಿ, ಅದೊಂದು ಐಡಿಯಾಲಜಿಕಲಿ ನಮಗೆ ವಿರುದ್ಧ ಇರೋದು ಇತ್ಯಾದಿ ಎಲ್ಲ ಮಾತುಗಳನ್ನು ವಿಜಯ್ ಹೇಳಿದರೂ ಕೂಡ ಅದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಆ್ಯಕ್ಷನ್ ಮುಖಾಂತರ ಅದು ಪ್ರೂವ್ ಆಗಬೇಕಾಗಿದೆ ಅಂತಲೇ ಅನ್ಸುತ್ತೆ. ಓಕೆ, ಕಾಂಗ್ರೆಸ್ಸು ಈಗ ಸ್ಟಾಲಿನ್ಗೆ ಮಾಡಿದ್ದನ್ನು ಬ್ಯಾಕ್ ಸ್ಟ್ಯಾಬ್ ಅಂತ ಅನ್ಬೋದಾ? ಬ್ಯಾಕ್ ಸ್ಟ್ಯಾಬು ಅಂತ ಕರೀತಿರೋ ಇಲ್ವೋ, ಯಾಕೆ ಅಂದರೆ ಇನ್ ಎನಿ ಕೇಸ್ ಈ ರೀತಿಯಾದಂಥ ಒಂದು ಮೈತ್ರಿ ಆಗೋದಕ್ಕೆ ಇತ್ತು ಅಂತ ನನಗನ್ಸುತ್ತೆ. ಆದರೆ ಗೌರವದಿಂದ ಯಾವ ರೀತಿಯಲ್ಲಿ ನಡೆಸ್ಕೊಳ್ಬೇಕಿತ್ತು ಅದನ್ನು ನಡ್ಕೊಂಡಿಲ್ಲ ಅಂತ ಮಾತ್ರ ಇದು ಕಾರಣ. ಆ್ಯಕ್ಚುಲಿ ಎಲೆಕ್ಷನ್ಗಿಂತ ಮೊದಲೇ ಏನಾದರೂ ಇವರಿಬ್ಬರ ಮಧ್ಯೆ TVK ಮತ್ತು ಕಾಂಗ್ರೆಸ್ ಮಧ್ಯೆ ಏನಾದರೂ ಗುಪ್ತ ಸಮಾಲೋಚನೆ ಆಗಿರ್ಬೋದು, ಏನಾದರೂ ಡಿಸ್ಕಷನ್ ಈ ರೀತಿ ಏನಾದರೂ ನಡೆದಿರ್ಬೋದು? ಇಲ್ಲ, ಅದಾಗಲೇ ಹೊರಗಡೆ ಬಂದಾಗೋಗಿದೆ. ಅಂದರೆ ಕಾಂಗ್ರೆಸ್ಸು TVK ಜೊತೆಗೆ ಅಲಯನ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಪರಿಶೀಲಿಸ್ತಾ ಇತ್ತು. ಪ್ರವೀಣ್ ಚಕ್ರವರ್ತಿ ಅವ್ರು ತರದೋರೋದಕ್ಕೆ ಬೇಕಾಗಿರೋ ಡೇಟಾನೆಲ್ಲ ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿದ್ದಂಥ 2 ಬೇರೆ ಬೇರೆ ಗುಂಪುಗಳು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ವು. ಇವೆಲ್ಲನೂ ಅದು ಎಲ್ಲ ಓಕೆ, ಅದೆಲ್ಲ ಒಂದು ಪಾರ್ಟ್ ಆಫ್ ಇಂಟರ್ನಲ್ ಡೆಮಾಕ್ರಸಿ. ಭಿನ್ನವಾದಂಥ ಅನಿಸಿಕೆ ಇರಬಾರ್ದು ಅಂತ ಏನೂ ಇಲ್ಲ. ಭಿನ್ನವಾದ ಅನಿಸಿಕೆ ಇರ್ಬೋದು, ಅದನ್ನು ಡಿಸ್ಕಸ್ ಮಾಡ್ತಾರೆ, ಡಿಸ್ಕಸ್ ಮಾಡಿ ಒಂದು ನಿಲುವಿಗೆ ಬರ್ತಾರೆ. ಮತ್ತು ಇನ್ನೊಂದು ಸರಿ ಆ ನಿಲುವನ್ನು ಬದಲಾಯಿಸ್ಕೊಳ್ಳುವಂಥದ್ದು ಅದು ಏನು ಒಂದು ಪೊಲಿಟಿಕಲ್ ಮ್ಯಾನ್ಯೂವರಿಂಗ್ ಬೇಕಾಗುತ್ತೆ, ಅದಕ್ಕೋಸ್ಕರ ಮಾಡೋದ್ರಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಅದೇನೋ ಒಂಥರ ಹಿಂಗಿತ್ತು, ಅದೊಂದು ಸ್ಫೋಟಕಕಾರಿ ಸಂಗತಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಅಂಥದ್ದೇನಿಲ್ಲ, ಅದೆಲ್ಲ ನೀವು ನೋಡ್ತೀವಿ. ಬಟ್ ಯಾವ ವ್ಯಾಲ್ಯೂಸ್ಗೋಸ್ಕರ ನೀವು ಇದನ್ನು ನಿಲ್ತೀರಿ, ಅದರಲ್ಲಿ ನಿಮ್ಮ ಒಂದು ಸೈದ್ಧಾಂತಿಕವಾದಂಥ ನೆಲೆ ಏನು ಮತ್ತು ಜನಸಾಮಾನ್ಯರ ಹಿತ ಅದರಲ್ಲಿ ಯಾವ ರೀತಿಯಲ್ಲಿದೆ ಅದು ನೀವು ನೋಡಬೇಕು. ಅದು ಇಲ್ಲದೆ ಆ ಡಿಸ್ಕಷನ್ಸಲ್ಲಿ ಏನು ವಿಚಾರ ಬಂತು, ನಮಗೆ ಅಧಿಕಾರ ಸಿಕ್ಬಿಡುತ್ತೆ. ಅಫ್ಕೋರ್ಸ್ ನಿಮ್ಗೆ ಅಧಿಕಾರ ಸಿಗಬೇಕಂದ್ರೆ ನಿಮ್ಮ ಐಡಿಯಾಲಜಿಕಲ್ ಏನು ಪಾತ್ನ ಮುಂದುವರ್ಸೋದಕ್ಕೆ ನಿಮಗೊಂದು ಅಧಿಕಾರ ಬೇಕು, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ಭಾಳ ಸೀಮಿತವಾದ ನ್ಯಾರೋ ಲೆಕ್ಕಾಚಾರ ದಾಟಿ ಏನಾದರೂ ಇದೆಯಾ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಷ್ಟೇ.
ಹಂಗಾಗಿ ಒಂದು ವೇಳೆ ಟಿ ವಿ ಕೆ ಜೊತೆಗೆ ಎಲೆಕ್ಷನ್ ಮುಂಚೆನೇ ಅವರು ಮಾತಾಡೋ ಪ್ರಯತ್ನ ಮಾಡಿದರೆ ಅದೇನು ತಪ್ಪೇನಲ್ಲ. ಸರ್, ಈಗ ವಿಜಯ್ ಅವ್ರ ಜೊತೆಗೆ ಕಾಂಗ್ರೆಸ್ ಏನೀಗ ಅಲಯನ್ಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಏನು ಮುಂದೆ ಬಂದಿದೆ ಕೈ ಜೋಡಿಸ್ಲಿಕ್ಕೆ, ಅದು ವಿಜಯ್ ಅವರ ಸ್ಟಾರ್ಡಮ್ ನೋಡ್ಕೊಂಡು ಬಂದಿರೋದಾ ಅಥವಾ ಅವ್ರ ಹಿಂದಿರುವಂಥ ಒಂದು ಶಕ್ತಿ ಅದೇ, ಅವ್ರ ಹಿಂದೆ ಒಂದು ಯುವ ಜನರ ಶಕ್ತಿ ಅದೇ ಅನ್ನೋದು ಕಾರಣಕ್ಕೆ ಬಂದಿರೋದಾ, ಅಥವಾ ನೀವು ಆಗಲೇ ಹೇಳ್ದ ಹಾಗೆ BJPಯನ್ನು ತಮಿಳ್ನಾಡಲ್ಲಿ ಎಂಟ್ರಿ ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಬಂದಿರಬಹುದಾ? ಈ ಎರಡರಲ್ಲಿ ಸ್ಟ್ರಾಂಗ್ ರೀಸನ್ ಯಾವುದು? ಇಲ್ಲ, ಈಗ ಏನು 4 ಪಕ್ಷಗಳು ಬೆಂಬಲವನ್ನು ಘೋಷಿಸಿವೆ, 4 ಕೂಡ ಅವರ ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸು, ಅಂದರೆ ಅವರ ಒಂದು ಜಾತ್ಯತೀತವಾದಂಥ ಒಲವು ನಿಲುವುಗಳು ಸ್ಪಷ್ಟವಾಗಿದೆ ಈಗಂತೂ ಕೂಡ. ಹಾಗಾಗಿ ಅವೆಲ್ಲವೂ ಕೂಡ ಬರೀ ಸ್ಟಾರ್ಡಮ್ ವಿಚಾರ ಅಲ್ಲ. ಅಂದರೆ ಈಗ DMK BJP ಇರುವಂಥ ಅಲಯನ್ಸ್ ಇದೆ, ಅದಕ್ಕೆ ಸಪೋರ್ಟ್ ಕೊಟ್ಬಿಡ್ತಾ ಇದ್ದೀರಾ ಇವ್ರು 4 ಜನ? ಡೆಫಿನೆಟ್ಲಿ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ ಈ 4 ಪಕ್ಷ ಇವತ್ತಂತೂ ಕೊಡ್ತಾ ಇರಲಿಲ್ಲ. ತಮಿಳ್ನಾಡಲ್ಲಿ ಈಗಾಗಲೇ ಸ್ಟಾಲಿನ್ DMK ಮತ್ತು ಆ ಕಡೆ ವೆಸ್ಟ್ ಬೆಂಗಾಲಲ್ಲಿ ದೀದಿ, ಅವರಿಬ್ಬರು ಸೋಲಿಗೆ ಆಲ್ರೆಡಿ ಇಂಡಿಯಾ ಒಕ್ಕೂಟಕ್ಕೆ ಒಂದು ರೀತಿ ಬೆನ್ನು ಮೂಳೆನೇ ಮುರಿದಂತೆ ಆಗೋಗ್ಬಿಟ್ಟಿದೆ. ಸೊ ಈ ಟೈಮ್ನಲ್ಲಿ ಕಾಂಗ್ರೆಸ್ನ ಈ ನಡೆ ಮತ್ತು ಹಿನ್ನಡೆ ಆಗ್ಬಹುದಾ ಅಂತ? ಇಲ್ಲ, ಇದರಲ್ಲಿ ನೀವು ಹಿಂದೆ ಕೇಳಿದ ಪ್ರಶ್ನೆಗೂ ಇದಕ್ಕೂ ಕೂಡ ಒಂದು ಸಂಬಂಧ ಇದೆ. ಅಂದರೆ ಇನ್ನೊಂದು ಶಕ್ತಿ ನಿಮಗೆ TVK ರೂಪದಲ್ಲಿ ಬಂದರೆ ಇಂಡಿಯಾ ಅಲಯನ್ಸ್ಗೆ, ಅದು ಕೂಡ ಒಳ್ಳೆಯದೇನೆ. ಬಟ್ ನೀವು DMKನ ಕಳ್ಕೊಂಡು TVKನ ಇದಕ್ಕೆ ಪಡ್ಕೊಳ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. DMK ಈ ಒಂದು ಟ್ರ್ಯಾಕ್ನಲ್ಲಿ ಈ ಒಂದು ಪ್ರೂವೆನ್ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಂದು ಪಕ್ಷ ಆಗಿತ್ತು. ಬಟ್ ಇನ್ನೂ ಅಷ್ಟು ಪ್ರೂವ್ ಆಗದೇ ಇರುವಂಥ ಒಂದು ಪಕ್ಷ ಕೂಡ ಅದರ ಶಕ್ತಿಯ ಕಾರಣಕ್ಕಾಗಿ, ಮತ್ತು ಅದೇನೋ BJP ರೀತಿಯಲ್ಲಿ ತನ್ನ ಪಕ್ಷನೇನೋ ಸಿದ್ಧಾಂತನ ಮುಂದಿಟ್ಟಿಲ್ಲದೆ ಇರೋ ಸಂದರ್ಭದಲ್ಲಿ ನೀವು ಅವ್ರನ್ನ ಒಳಗೊಳ್ಳೋದ್ರಲ್ಲಿ ಅಂಥ ತಪ್ಪಿಲ್ಲ. ಬಟ್ ಇಂಥ ವಿಚಿತ್ರವಾದ ಸನ್ನಿವೇಶಗಳು ಪೊಲಿಟಿಕ್ಸ್ನಲ್ಲಿ ಬರ್ತವೆ. ಅಂದರೆ ಈಗ ವಿಜಯ್ ಇದು ಇಡೀ ಕ್ಯಾಂಪೇನ್ನಲ್ಲಿ ಸ್ಟಾಲಿನ್ ಅವರ ವಿರುದ್ಧ, DMK ವಿರುದ್ಧ, ಕರುಣಾನಿಧಿಯವರ ಫ್ಯಾಮಿಲಿಯ ವಿರುದ್ಧ ಒಂದು ಅಟ್ಯಾಕ್ ಇತ್ತು. ಬಟ್ ನಾಳೆ ಅವ್ರ ಜೊತೆ ಸೇರ್ತಾರೆ, ಅದು ಸಮಸ್ಯೆ ಅಲ್ಲ ಅದರೊಳಗಡೆ ಅಂತ ಅನ್ಸುತ್ತೆ. ಬಟ್ ಮತ್ತು ಅವರೆಲ್ಲರೂ ಸೇರಿದಂತೆ ಒಂದು ಆಲ್ ಇಂಡಿಯಾ ಅಲಯನ್ಸ್ ಇರೋಕ್ಕೆ ಸಾಧ್ಯ. ಪರಸ್ಪರ ಈಗ ಉದಾಹರಣೆಗೆ TMC ಮತ್ತು ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟೀಸು ಎಲ್ಲ ಸೇರಿ ಒಂದು ಇಂಡಿಯಾ ಅಲಯನ್ಸ್ ಇತ್ತಲ್ವ, ಆದರೆ ಆ 3 ಪಕ್ಷಗಳು ಪರಸ್ಪರ ವಿರುದ್ಧ ಪಶ್ಚಿಮ ಬಂಗಾಳದಲ್ಲಿ ಕಾದಾಟ ನಡೆಸೋದಲ್ವ. ಈ ರೀತಿಯಾದಂಥ ಹಲವು ರೀತಿಯ ಏನು ಮೈತ್ರಿಗಳು, ಬೇರೆ ಬೇರೆ ರೀತಿಯ ಗುಣ ಇರುವಂಥ ಸ್ವರೂಪದ ಮೈತ್ರಿಗಳು ಇರ್ತವೆ ಪಾಲಿಟಿಕ್ಸಲ್ಲಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ನೀವು ಆ ಹಳೆ ಮಿತ್ರರನ್ನ, ನಿಮ್ಮ ಜೊತೆಗೆ ಇನ್ನೂ ಮುಂದುವರಿಬೋದಾದಂಥ ಮಿತ್ರರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಳ್ತೀರಿ ಅಂತ. TMC ಜೊತೆಗೆ ರಾಹುಲ್ ಗಾಂಧಿ ಅವರ ಟ್ವೀಟ್ ಏನಿದೆ, ಅಂದರೆ TMC ಸೋತಿದ್ದಕ್ಕೆ ಕೆಲವರೆಲ್ಲ ಭಾಳ ಸಂಭ್ರಮದಲ್ಲಿ ಕುಣಿತಾ ಇದ್ದಾರೆ, ಅವರಲ್ಲಿ ಕಾಂಗ್ರೆಸ್ನಲ್ಲೂ ಕೆಲವರು ಹೇಳ್ತಾರೆ ಸರಿಯಲ್ಲ ಇದು ಅನ್ನುವಂಥ ಟ್ವೀಟು ವಾಸ್ ಪಾಸಿಟಿವ್. ಬಟ್ DMK ಜೊತೆಗೆ ಆ ಪ್ರಬುದ್ಧತೆ ಕಾಣಲಿಲ್ಲ. ಸರ್, ಮತ್ತೊಂದಂತಂದರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಪಕ್ಷಗಳು, ಅದರಲ್ಲೂ BJP ವಿರುದ್ಧವಾಗಿ ಯಾವುದಾದ್ರೂ ಒಂದು ಸಣ್ಣ ಹೊಸ ಪಕ್ಷ ಹುಟ್ಕೊಳ್ಳುತ್ತೆ ಅಂತಂದರೆ ಭಯ ಯಾಕಾಗತ್ತೆ ಅಂತಂದರೆ ಸಾಮಾನ್ಯವಾಗಿ ಜನರಿಗೆ, ಈಗ ಆಪ್ ಸಹ ಮೊದಲಿಂದಾನು ನಾನು BJP ವಿರೋಧಿ, ನಾನು ಸಹ ಕೋಮು ವಿರೋಧಿ, ನಾನು ಸಹ ಜಾತ್ಯತೀತವಾದ ಅಂತ ಹೇಳ್ಕೊಂಡು ಬಂತು. ಕೊನೆಗೆ ನೋಡೋದಾದರೆ ಸಾಫ್ಟ್ ಹಿಂದುತ್ವವನ್ನು ಫಾಲೋ ಮಾಡೋಕೆ ಶುರು ಮಾಡ್ತು. ಕೊನೆಗೆ ಇದು ಕಾಂಗ್ರೆಸ್ಗೆ ವಿರುದ್ಧ ಆಗ್ಬೋದಾ ಅಂತ, ಕಾಂಗ್ರೆಸ್ಗೆ ಇದು ಮುಳುವಾಗ್ಬೋದಾ ಅಂತ TVK ಏನಾದ್ರು ಆ ರೀತಿ ಮುಂದುವರೆದ್ರೆ? ಡೆಫಿನೆಟ್ಲಿ. ಬಟ್ ನನಗನ್ಸುತ್ತೆ ಇಲ್ಲಿಯ ತನಕ ಇರೋವಂಥದ್ದು TVK ವರ್ಸಸ್ DMK ಈಗ ಫೈಟು ಇರೋವಂಥದ್ದು, ಇದು ಈ ದೇಶದ ಡೆಮೋಕ್ರಸಿ ದೃಷ್ಟಿಯಿಂದ ಒಳ್ಳೆಯದು ಅಂತ ನನಗೆ. ಕೇರಳದಲ್ಲಿ ಏನು ಫೈಟ್ ಇದೆ, UDF ವರ್ಸಸ್ LDF, ಇದು ಒಂದು ಈ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು. ಅಂದರೆ ನಿಮಗೆ ಒಂದು ಲೆಫ್ಟ್ ಪಾರ್ಟಿ ಮತ್ತು ಒಂದು ಲೆಫ್ಟ್ ಆಫ್ ದಿ ಸೆಂಟರ್ ಪಾರ್ಟಿಯ ನಡುವಿನ ಫೈಟೇ ರಾಜಕಾರಣದಲ್ಲಿ ಇದ್ದರೆ ಅದು ಒಳ್ಳೆಯದು. ಅಥವಾ ಎರಡೂ ಲೆಫ್ಟ್ ಆಫ್ ದಿ ಸೆಂಟರ್ ಪಾರ್ಟಿಗಳು ಇದ್ದರೆ, ಅಥವಾ ಆ ಥರದ ಕೊಯಲಿಷನ್ಸ್ ಇದ್ದರೆ ಅದು ಒಳ್ಳೆಯದು. ನಿಮಗೆ ಒಂದು ಬಲಪಂಥೀಯ ಪಕ್ಷ ಅಲ್ಲಿ ಎದ್ದು ಬಂದು ನಿಂತ್ಕೊಂಡ್ಬಿಟ್ರೆ ಬಲಶಾಲಿಯಾಗಿ, ಅವಾಗ ಅಂದರೆ ಆ ಸ್ಪೇಸ್ನ ಅವ್ರು ಕವರ್ ಮಾಡಿದ್ರೆ ವಿರೋಧ ಪಕ್ಷದ್ದು, ಅದು ಆ ದೇಶ, ಆ ರಾಜ್ಯ, ಅದು ಇನ್ನೂ ನೆಗೆಟಿವ್ ಟ್ರೆಂಡ್ ಕಡೆಗೆ ಹೋಗ್ತಾ ಇರುತ್ತೆ. ಮತ್ತು ಇವತ್ತು TVK ಜೊತೆಗೆ ಸೇರಿರುವಂಥ 4 ಕೂಡ ಫುಲ್ ಸೆಕ್ಯುಲರ್ ಮತ್ತು ಸೋಷಿಯಲ್ ಜಸ್ಟಿಸ್ ಪರವಾಗಿರ್ತಕ್ಕಂಥ ಪಕ್ಷಗಳಿವೆ. ಯಾವ ಪ್ರಮಾಣದ ಸೆಕ್ಯುಲರು, ಯಾವ ಪ್ರಮಾಣದ ಸೋಷಿಯಲ್ ಜಸ್ಟಿಸು ಅಂತ ಪ್ರಶ್ನೆಗಳನ್ನ ನೀವು ಎತ್ಬೋದು. ಬಟ್ ಸ್ಟಿಲ್ VCK, CPI, CPM ಮತ್ತು ಕಾಂಗ್ರೆಸ್ಸು ಇರುವ ಕೊಯಲಿಷನ್ ಏನಿದೆ, ಒಂದು ವೇಳೆ ಈಗ TVK ಒಂದು ತೀರಾ ಬಲಪಂಥೀಯವಾದಂಥ ಪಾಲಿಸಿಯನ್ನು ಮುಂದಕ್ಕಿಟ್ಟರೆ, ಇವರು ತಮ್ಮ ಸಪೋರ್ಟ್ ತೆಗೆದುಕೊಂಡ್ರೆ ಗೌರ್ಮೆಂಟ್ ಬಿದ್ದೋಗುತ್ತೆ. ಬಿಕಾಸ್ ಗೌರ್ಮೆಂಟ್ ಬಿದ್ದೋದ್ಮೇಲೆ ಯಾವ ಗೌರ್ಮೆಂಟ್ ಬರುತ್ತೆ ಅನ್ನೋದು ಪ್ರಶ್ನೆ ಇರುತ್ತೆ. DMK ಅಣ್ಣ DMK ಸೇರಬೇಕಾಗುತ್ತೆ. ಬಟ್ ಸ್ಟಿಲ್ ಇವತ್ತಿನ ಮಟ್ಟಿಗಂತೂ
ಇದು ಈ ಗೌರ್ಮೆಂಟ್ ಬಂದು ಫಾರ್ಮ್ ಆಗ್ತಿರೋದು ಅಲ್ಲಿ NRDMK BJP ಬರೋದಕ್ಕಿಂತ ನೋಡಿದ್ರೆ ನಿಮಗೊಂದು ಸೆಕ್ಯುಲರ್ ಕಾಲಿಷನ್ ಇದೆ ಅಂತಾನೆ ಅನಿಸ್ತದೆ. ಸರ್, ಕೊನೆಯದಾಗಿ ಈ ಒಂದು ಒಡಕುಗಳು ಏನು ಎಡಪಕ್ಷಗಳ ನಡುವೆ ಏನು ಒಡಕುಗಳಿದೆ ಅದು ತಮಿಳುನಾಡಲ್ಲಿ ಬಿಜೆಪಿ ಎಂಟ್ರಿ ಆಗೋಕೆ ಏನಾದರೂ ದಾರಿ ಮಾಡ್ಕೊಡ್ಬೋದಾ? ಎಡಪಕ್ಷಗಳು ಅಂದ್ರೆ ಒಟ್ಟಾರೆ ಸೆಕ್ಯುಲರ್ ಪಕ್ಷಗಳು ಬಿಜೆಪಿ ವಿರುದ್ಧದ ಇದು ಹಂಗಾಗ್ಲಿಕ್ಕೆ ಅದು ಕೂಡ ಇಲ್ಲಿ ಒಂದು ಒಳ್ಳೇದು ಅನ್ಸುತ್ತೆ. ಅಂದ್ರೆ DMK ಈಗ TVK ಮತ್ತು ಈ ಅದರ್ ಸೆಕ್ಯುಲರ್ ಅಲಯನ್ಸ್ ಏನಿದೆ ಅದರ ವಿರುದ್ಧ ಫೈಟಿಂಗ್ ನಿಲ್ಲೋದಿದೆಯಲ್ಲ ಅದು ಒಳ್ಳೇದು ಅಂತ ನನ್ಗನ್ಸುತ್ತೆ. ಇಲ್ಲದೇ ಇದ್ರೆ ಆ ಜಾಗದಲ್ಲಿ ನಿಮಗೆ ಬಿಜೆಪಿ ಮತ್ತು ಬಿಜೆಪಿ ಅಲಯನ್ಸ್ ಇರ್ತಿತ್ತು. ಸಪೋಸ್ ಈಗ DMK ಮತ್ತು TVK ಸೇರಿ ಅಲಯನ್ಸ್ ಮಾಡ್ಕೊಂಡ್ಬಿಡ್ತಿತ್ತು ಅಂದ್ಕೊಳ್ಳಿ, ವಿರೋಧ ಪಕ್ಷದಲ್ಲಿ ಯಾರು ಇರ್ತಾ ಇದ್ರು? ವಿರೋಧದಲ್ಲಿ ನಿಮ್ಗೆ DMK ಮತ್ತು ಬಿಜೆಪಿ ಅಲಯನ್ಸ್ NDA ಇರ್ತಾ ಇತ್ತು. ಸೊ ಇಡೀ ವಿರೋಧ ಪಕ್ಷದ ಸ್ಪೇಸನ್ನು ನೀವು ಇನ್ನೊಬ್ಬರಿಗೆ ಬಿಟ್ಕೊಡ್ತಾ ಇದ್ದೀರಿ. ಈಗ ವೆಸ್ಟ್ ಬೆಂಗಾಲ್ ನೀವು ನೋಡಿ, ವೆಸ್ಟ್ ಬೆಂಗಾಲಲ್ಲಿ TMC ವರ್ಸಸ್ ಕಾಂಗ್ರೆಸ್ ಅಂಡ್ ಲೆಫ್ಟ್ ಪಾರ್ಟೀಸ್ ಇರ್ತು ಅಂತ ಇಟ್ಕೊಳ್ಳಿ, ಪ್ರಧಾನವಾದ ಫೈಟ್. ಅವಾಗ ಬಿಜೆಪಿ 3 ಅಥವಾ 4ನೇ ಸ್ಥಾನದಲ್ಲಿ ಇರ್ತಿತ್ತು. ಕೇರಳದಲ್ಲಿ ಈಗ ಬಿಜೆಪಿ ಎಲ್ಲೋ ರಿಮೋಟ್ ಥರ್ಡ್ ಪ್ಲೇಸಲ್ಲಿದೆ. ಆ ರೀತಿಯಲ್ಲಿ ಇರೋದೇನೆ ಈ ದೇಶದ ಡೆಮಾಕ್ರಸಿ ದೃಷ್ಟಿಯಿಂದ ಒಳ್ಳೆಯದು. ಬಟ್ ಫೈನಲಿ ನೀವು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಬಿಜೆಪಿ ದೊಡ್ಡ ಪಕ್ಷವಾಗಿ ಬಂದಿರೋ ಟೈಮ್ನಲ್ಲಿ ನೀವೆಲ್ಲ ಒಂದಾಗಿ ಅವ್ರ ವಿರುದ್ಧ ಫೈಟ್ ಮಾಡಿದ್ರೆ ಡೆಮಾಕ್ರಸಿ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಸೊ ಈ ಸದ್ಯ ತಮಿಳುನಾಡಿನಲ್ಲಿ ಏನಾಗಿದೆ ಅದು ಒಳ್ಳೆಯದಾಗಿದೆ ಅಂತ ನನಗೆ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ಕಾಂಗ್ರೆಸ್ನ ನಿಲುವೇನು, ಕಾಂಗ್ರೆಸ್ ಯಾಕೆ ಹೀಗೆ ಮಾಡ್ತು ಅನ್ನೋ ಬಗ್ಗೆ ಎಲ್ಲ ನೀವು ವಿಶ್ಲೇಷಣೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಒಟ್ಟಿನಲ್ಲಿ ತಮಿಳುನಾಡು ರಾಜಕಾರಣದಲ್ಲಿ ಈಗ ಸಿದ್ಧಾಂತಕ್ಕಿಂತ ಸಂಖ್ಯಾಬಲ ಮತ್ತು ಅಧಿಕಾರವೇ ಮುಖ್ಯವಾದಂತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಸ್ಟಾಲಿನ್ ನಡುವಿನ ಸ್ನೇಹ, ಸೀಟು ಹಂಚಿಕೆ ಕಿತ್ತಾಟದಲ್ಲಿ ಕರಗೋಗಿರೋದು ವಿಷಾದನೀಯ. ವಿಜಯ್ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಕಾಂಗ್ರೆಸ್ಗೆ ವರವಾಗತ್ತೋ ಅಥವಾ ಶಾಪ ಆಗತ್ತೋ ಅನ್ನೋದು ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ತಿಳಿಯುತ್ತೆ. ಸೊ ಈ ರಾಜಕೀಯ ಹಗ್ಗ ಜಗ್ಗಾಟದಲ್ಲಿ ನಡುವೆ ಅಂತಿಮವಾಗಿ ಗೆಲ್ಲೋದು ಮಣ್ಣಿನ ಅಸ್ಮಿತೆನೋ ಅಥವಾ ಅಧಿಕಾರದ ದಾಹನೋ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.